ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನಿವತ್ತು ನಿಮ್ಮ ಜೊತೆ ಬಂದುಬಿಟ್ಟು ನೋಡ್ಬೋದು ನೀವಿಲ್ಲಿ ಈ ಥರ ಯೂನಿಫಾರ್ಮಿಗೆ ಯಾವ ರೀತಿ ಕಾಲರನ್ನು ಸ್ಟಿಚ್ ಮಾಡೋದಂತ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ತುಂಬ ಈಸಿ ಇದೆ ಆಯಿತಾ. ನಾನು ಕೂಡ ಈ ಥರ ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಬಟ್ ತುಂಬ ಚೆನ್ನಾಗಿ ಬಂತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾವಿಲ್ಲಿ ಯಾವ ಟಾಪಿಗೆ ಕಾಲರ್ ಅಟ್ಯಾಚ್ ಮಾಡ್ಲಿಕ್ಕೆ ಉಂಟಲ್ವ ಆ ಟಾಪನ್ನು ತೆಗೊಳ್ಬೇಕು. ನಮ್ದು ಇಲ್ಲಿ ಬಟನ್ ಪಟ್ಟಿ ಇದೆ ಅಲ್ವಾ, ಅಲ್ಲಿಂದ ಈ ರೀತಿ ಬಟ್ಟೆಯನ್ನು ಹಿಡ್ಕೊಳ್ಬೇಕು. ಟಾಪನ್ನು ಈಗ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು, ನೋಡ್ಬೋದು ನೀವು ಈ ರೀತಿ ಆಯಿತಾ. ಅದಾದಮೇಲೆ ಈಗ ನಾವು ಟೇಪನ್ನು ತೆಗೊಳ್ಬೇಕು. ನೋಡಿ ಈ ಥರ ಟೇಪನ್ನು ತಗೊಂಡು ಸ್ವಲ್ಪನೇ ಟೇಪನ್ನು ಹಿಡಿದು ಕರೆಕ್ಟಾಗಿ ಅಳತೆ ಮಾಡಿ ಆಯಿತಾ. ಎಷ್ಟು ಉದ್ದ ನಮಗೆ ಬರುತ್ತೆ ಅಂತ ನೋಡೋಣ. ನೋಡ್ಬೋದು ನನಗಿಲ್ಲಿ 8 ಇಂಚು ಸಿಕ್ಕಿದೆ ಆಯಿತಾ. 8 ಇಂಚು ಸಿಕ್ಕಿರೋದ್ರಿಂದ 8 ಇಂಚಿದ್ದು ಕ್ಯಾನ್ವಾಶನ್ನು ತಗೊಳ್ತೇನೆ. ಬಟ್ಟೆ ಬಂದುಬಿಟ್ಟು ಒಂದು ಇಂಚು ಎಕ್ಸ್ಟ್ರಾ ಬೇಕಾಯಿತಾ. ನೋಡಿ ಬಟ್ಟೆ ಅಗಲದಲ್ಲಿ 1.5 ಇಂಚು, ಉದ್ದದಲ್ಲಿ 9 ಇಂಚ್ ತಗೊಳ್ತೇನೆ. ಇದು 9.5 ಇದೆ. ಒಂದು ಅರ್ಧ ಇಂಚನ್ನು ನಾನು ಕಟ್ ಮಾಡಿ ಬಿಸಾಡ್ತೇನೆ. ನನಗೆ 9 ಇಂಚು ಸಾಕಾಗ್ತದೆ. ಇನ್ನು ಕ್ಯಾನ್ವಾಶ್ ಬಂದುಬಿಟ್ಟು ನೋಡ್ಬೋದು ನೀವಿಲ್ಲಿ ಕ್ಯಾನ್ವಾಶನ್ನು ನಾವೆಷ್ಟು ತೆಗೊಳ್ಬೇಕಂದ್ರೆ, ಈಗ ನಮಗೆ ಅಲ್ಲಿ ಅಳತೆ ತೆಗೆಯುವಾಗ ಸಿಕ್ಕಿತ್ತಲ್ವ 8, ಆ ರೀತಿ ಡಬಲ್ ಫೋಲ್ಡಲ್ಲಿ ಕ್ಯಾನ್ವಾಶನ್ನು ತೆಗೊಳ್ಬೇಕಾಯ್ತಾ. 16 ಇಂಚಸ್ಸು ನನಗೆ ಇಲ್ಲಿ 16 ಇದೆ ಆಯಿತಾ. ಒಂಚೂರು ಕಮ್ಮಿ ಇದೆ, ಅದು ಸ್ಟಿಚಿಂಗಲ್ಲಿ ಅಡ್ಜಸ್ಟ್ ಆಗುತ್ತೆ. 16 ಇಂಚದ್ದು 2 ಕ್ಯಾನ್ವಾಶನ್ನು ತೆಗೊಂಡಿದ್ದೀನಿ. ಕ್ಯಾನ್ವಾಶದ್ದು ಅಗಲ ಬಂದು 1 ಇಂಚು, ಬಟ್ಟೆದು ಅಗಲ ಬಂದು 1.5 ಇಂಚು. ಬಟ್ಟೆ ಬಂದುಬಿಟ್ಟು 18 ಇಂಚು ಉದ್ದ, ಕ್ಯಾನ್ವಾಶ್ ಬಂದು 16 ಇಂಚು ಉದ್ದ ಆಯಿತಾ. ಅದಾದಮೇಲೆ ನೋಡಿ ಬಟ್ಟೆಗಳ ಮೇಲೆ ಈ ರೀತಿ ಕ್ಯಾನ್ವಾಶನ್ನು ಇಟ್ಕೊಂಡು ಅದು ಹೇಗೆ ಉಂಟಲ್ವ ಹಾಗೆ ಒಂದು ಸ್ಟಿಚ್ ಹಾಕಬೇಕು ಕ್ಯಾನ್ವಾಶಿನ ಮೇಲ್ಗಡೆ ಆಯಿತಾ. ನೀವು ನೋಡ್ಬೋದು ಇಲ್ಲಿ ನಾನೀಗ ಕ್ಯಾನ್ವಾಶಿಗೆ ಸ್ಟಿಚ್ ಹಾಕಿ ಆಯಿತಾ ಈ ರೀತಿ. ಅದಾದಮೇಲೆ ಸೈಡಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಇಲ್ಲಿ ಸರಿಯಾಗಿ ತೋರಿಸ್ತೇನೆ. ಇದು ಉಂಟಲ್ವಾ ನಮ್ಮದೀಗ ಕ್ಯಾನ್ವಾಶಿದು ಪಟ್ಟಿಗಳು, ಅದನ್ನು ನೋಡಿ ಈ ರೀತಿ ಒಂದು ಸೈಡಿಗೆ 1/4 ಇಂಚಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. 2 ಪಟ್ಟಿಗೆ ಕೂಡ ಒಂದೇ ಸೈಡ್ ಆಯಿತಾ. ನೋಡ್ಬೋದು ನೀವಿಲ್ಲಿ ಒಂದು ಸೈಡಿಗೆ ನಾನು ಸ್ಟಿಚ್ ಮಾಡಿ ಆಯಿತು. 2 ಪಟ್ಟಿಗೆ ಕೂಡ ಇನ್ನೊಂದು ಸೈಡ್ ಸ್ಟಿಚ್ ಮಾಡಲಿಕ್ಕಿಲ್ಲ, ಅದು ಆಮೇಲೆ ಡೈರೆಕ್ಟ್ ಟಾಪಿಗೆ ಸ್ಟಿಚ್ ಮಾಡಲಿಕ್ಕೆ ಉಂಟಲ್ವ, ಹಾಗಾಗಿ ಈಗ ಇದು ನಮ್ಮದು ಪಟ್ಟಿ ರೆಡಿ ಆಯ್ತಲ್ವ. ಇನ್ನು ನೋಡಿ ಟಾಪಿಗೆ ಈ ರೀತಿ ಇಡಬೇಕು. ಟಾಪಿನಲ್ಲಿ ಹೀಗೆ ಟಾಪನ್ನು ಮೇಲೆ ಹಿಡ್ಕೊಂಡು ಒಂದು ಪಟ್ಟಿ ಹಿಂಬದಿಯಲ್ಲಿ, ಇನ್ನೊಂದು ಪಟ್ಟಿ ಮುಂದುಗಡೆ, ಆ ರೀತಿ ಇಡಬೇಕಾಯ್ತಾ. ನೋಡಿ ಈ ರೀತಿ ನೀಟಾಗಿ ಜೋಡಿಸ್ಕೊಳ್ಳಿ. ಬಟನ್ ಪಟ್ಟಿಯಿಂದ ನಿಮ್ಮ ಕ್ಯಾನ್ವಾಶ್ ಬರಲಿ ಆಯಿತಾ. ಎಕ್ಸ್ಟ್ರಾ ಉಳಿದ ಬಟ್ಟೆ ಏನಿದೆಯಲ್ಲ ಅದು ಮುಂದುಗಡೆ ಇರಲಿ. ನೋಡಿ ಈ ರೀತಿ ಕರೆಕ್ಟಾಗಿ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡಬೇಕು. ನೀವು ನೋಡ್ಬೋದು ಇಲ್ಲಿ ನಾನೀಗ ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಇಟ್ಕೊಂಡು ಸ್ಟ್ರೈಟಾಗಿ ಇದನ್ನು ಫುಲ್ ನೆಕ್ಕಿಗೆ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ಫುಲ್ ಕಂಪ್ಲೀಟ್ ಮಾಡಬೇಕು ಅದನ್ನು. ಈ ಥರ ಕಾಣುತ್ತೆ ಔಟ್ಸೈಡ್, ಹೊರಗಡೆ ನಮಗೆ ಚೆಂದ ಬರುತ್ತೆ ಅದು ಚಿಕ್ಕದಾಗಿ ಕಾಲರು. ನೋಡಿ ಎಂಡಿಂಗ್ ಬಂತಲ್ವಾ, ಎಂಡಿಂಗ್ ಬರುವಾಗ ಕೂಡ ನಾವೀಗ ಎಂಡಿಂಗ್ ಬಂತು ಅಂತ ಏನು ಫೋಲ್ಡ್ ಮಾಡಲಿಕ್ಕಿಲ್ಲ, ಅದೇ ರೀತಿ ಸ್ಟ್ರೈಟಾಗಿ ಸ್ಟಿಚ್ ಹಾಕಿ ಬಟ್ಟೆಯನ್ನು ಹೊರಗೆ ತೆಗಿಬೇಕಾಯ್ತಾ. ನೋಡ್ಬೋದು ಈ ರೀತಿ ಕಾಣ್ತಾ ಇದೆ. ಬಟ್ಟೆಯನ್ನು ಹೊರಗೆ ತೆಗೆದ್ಮೇಲೆ ಈ ರೀತಿ ತಿರುಗಿಸ್ಕೊಳ್ಬೇಕು ಅದನ್ನು. ನೋಡಿ ಈ ರೀತಿ ನೀಟಾಗಿ ಹೀಗೆ ತಿರುಗಿಸ್ಕೊಂಡು 2 ಕೂಡ ಈ ರೀತಿ ಆಗಬೇಕು, ಅಂದರೆ ಕ್ಯಾನ್ವಾಶ್ ಒಳಗಡೆ ಹೋಗಬೇಕು. ಹಾಗಾಗಿ ನೋಡ್ಬೋದು ಈ ರೀತಿ ನೀಟಾಗಿ ತಿರುಗಿಸ್ಕೊಳ್ಳಿ. ಅದಾದಮೇಲೆ ಮುಂದುಗಡೆ ನಿಮಗೆ ಸ್ವಲ್ಪ ಬಟ್ಟೆ ಮತ್ತು ದಾರ ಎಲ್ಲ ಬಂದಿರುತ್ತೆ ನೋಡಿ ಹೆಚ್ಚಿಗೆ, ಅದನ್ನೆಲ್ಲ ಕಟ್ ಮಾಡಿ ತೆಗೀರಿ. ಈಗ ನಮಗೆ ಕ್ಯಾನ್ವಾಶನ್ನು ಫೋಲ್ಡ್ ಮಾಡಲಿಕ್ಕೆ ಉಂಟು, ಅದಕ್ಕೋಸ್ಕರ ಒಂದು ಅರ್ಧ ಇಂಚಸ್ ಬಟ್ಟೆಯನ್ನು ಬಿಟ್ಟರೆ ಸಾಕು, ಉಳಿದದೆಲ್ಲ ಕಟ್ ಮಾಡಿ ಆಯಿತಾ. ನೀವು ಇಲ್ಲಿ ನೋಡ್ಬೋದು ಈ ಥರ ಆಯಿತಾ. ಈಗ ಒಂದು ಅರ್ಧ ಇಂಚಸ್ ಬಟ್ಟೆಯನ್ನು ಬಿಟ್ಟಿದ್ದೀವಲ್ವ, ಅದನ್ನು ಈ ರೀತಿ ನೀಟಾಗಿ ಒಳಗೆ ಫೋಲ್ಡ್ ಮಾಡ್ಕೊಳ್ಳಿ ಆಯಿತಾ. ಒಳಗಡೆಗೆ ನೋಡ್ಬೋದು ನೀವಿಲ್ಲಿ ಈ ರೀತಿ ಅದನ್ನು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ ಈ ರೀತಿ ಈಗ ನಾನು ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದೇ ಥರ ಫುಲ್ ಲೈನ್ ಕಂಪ್ಲೀಟ್ ಮಾಡಬೇಕಾಯ್ತಾ. ಮತ್ತು ಎಂಡಿಂಗ್ ಕೂಡ ತೋರಿಸ್ತೇನೆ ನಾನು. ಎಂಡಿಂಗ್ ಏನು ಮಾಡಬೇಕಪ್ಪ ಅಂದರೆ, ಈಗ ನಾವು ಫಸ್ಟಿಗೆ ಮಾಡಿದ್ವಲ್ವ ಅದೇ ರೀತಿ ಅದನ್ನು ಸಹ ಎಂಡಿಂಗ್ ಫೋಲ್ಡ್ ಮಾಡಲಿಕ್ಕೆ ಉಂಟಾಯ್ತಾ. ಎಂಡಿಂಗ್ ಬರುವಾಗ ನೋಡಿ ಈ ಥರ ಎಂಡಿಂಗ್ ಬಂತು ಇಲ್ಲಿ.
ಎಂಡಿಂಗಿಗೆ ಈ ರೀತಿ ಸ್ವಲ್ಪ ಸ್ಟಾಪ್ ಮಾಡಿ ಮಿಷಿನನ್ನು. ಹೀಗೆ ಫೋಲ್ಡ್ ಮಾಡಲಿಕ್ಕೆ ನೋಡಿ. ಅದರಲ್ಲಿ ನಿಮಗೆ ಬಟ್ಟೆ ಹೆಚ್ಚಿಗೆ ಇದೆ ಅಂತ ಅನಿಸಿದ್ರೆ ಅದನ್ನು ಕಟ್ ಮಾಡಿ ತೆಗೆದುಬಿಡಿ ಆಯಿತಾ. ನನಗೆ ಕೂಡ ಹೆಚ್ಚಿಗೆ ಇತ್ತು ಹಾಗೆ ತೆಗೆದೆ ನಾನು. ಒಂದು ಅರ್ಧ ಇಂಚಸ್ ಇಟ್ಕೊಂಡು ಅದರಲ್ಲಿ ಸಹ ಬಟ್ಟೆಯನ್ನು ಈ ರೀತಿ ಫೋಲ್ಡ್ ಮಾಡಬೇಕು. ನಾವೀಗ ಸ್ಟಾರ್ಟಿಂಗ್ ಹೇಗೆ ಮಾಡಿದ್ವಲ್ವ ಅದೇ ರೀತಿ ಹೀಗೆ ಫೋಲ್ಡನ್ನು ಮಾಡಿ ಮತ್ತೆ ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡಬೇಕು. ನೋಡಿ ಇದೇ ರೀತಿ ಆಯಿತಾ. ಈಗ ಅದಕ್ಕೆ ಕೂಡ ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕಿ ಈಗ ಅದನ್ನು ಹೊರಗೆ ತೆಗಿಲಿಕ್ಕಿಲ್ಲ, ಅಲ್ಲಿಯೇ ತಿರುಗಿಸ್ಕೊಳ್ಬೇಕು ಟಾಪನ್ನು. ತಿರುಗಿಸ್ಕೊಂಡು ಕಾಲರ್ ಇರುತ್ತಲ್ವ, ಕಾಲರಿದ್ದು ಲಾಸ್ಟ್ ಸ್ಟಿಚ್ಚನ್ನು ಹಾಕಬೇಕು. ಇದು ಸ್ಟಿಚ್ಚನ್ನು ನಾವು ಹಾಕಲೇಬೇಕಾಯ್ತಾ, ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ನಮಗೆ ಇದು ಕಾಲರ್ ಕರೆಕ್ಟಾಗಿ ಕೂರಬೇಕಲ್ವ ಗಟ್ಟಿಯಾಗಿ, ಹಾಗಾಗಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆಂದ ಆಗಿದೆ ಅಂತ ಕಾಲರ್. ಇದಂತೂ ತುಂಬ ಈಸಿ ಇತ್ತು ಆಯಿತಾ. ಯಾರೆಲ್ಲ ವೀಡಿಯೋ ನೋಡ್ತೀರಾ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದೇ ರೀತಿ ಕಾಲರನ್ನು ನೀವು ಕೂಡ ಸ್ಟಿಚ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಆಯಿತಾ. ಇದು ಕಾಲರ್ ತುಂಬಾ ಚೆನ್ನಾಗಿ ಬಂದಿತ್ತು. ಸ್ಟಿಚ್ ಮಾಡುವಾಗ ಸ್ವಲ್ಪ ಮುದ್ದೆ ಅನ್ನಿಸ್ತು, ಆನಂತರ ಐರನ್ ಮಾಡಿದ ಮೇಲೆ ಅದು ಸರಿ ಆಯಿತು ಆಯಿತಾ. ನಾನು ಸಹ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬಾ ಚೆನ್ನಾಗಿ ಬಂದಿದೆ. ಈ ರೀತಿ ಸುಲಭವಾಗಿ ಕಾಲರನ್ನು ಯಾವ ರೀತಿ ಸ್ಟಿಚ್ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಹೇಳಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.